Hats off to all mothers and all women who will do ragi mudde. ಕಸ್ತೂರಿಗೆ ಏನು ಗೊತ್ತು? ಕತ್ತೆಗೆ ಏನು ಗೊತ್ತು? ಕಸ್ತೂರಿ ವಾಸನೆ ಅದು. ಚಿಕನ್ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀರಾ ಅಂತ ಒಂದ್ಸಲಿ ತೋರಿಸ್ತೀರಾ? ಯಾರು ಹೇಳ್ಕೊಡಿದ್ದು? ನಮ್ ಗುಂಡ ಗುಂಡ ಅಲ್ಲ, ಈಸಿ ಚಿಕನ್ ಸಾರು. ನನಗೆ ವೆಜ್ ದಿವಸನೇ ಕಷ್ಟ ಅನ್ಸುತ್ತೆ ಒಂದೊಂದ್ಸತಿ. ಸೊ ಎಲ್ಲ ಅಡ್ಗೆ ರೆಡಿ ಆಗಿದೆ. ನಮಸ್ಕಾರ ಸ್ನೇಹಿತರೆ. ಜೋಡಕ್ಕಿ ಗೂಡ್ ಕಟ್ಕಂತಾವೆ. ಇವತ್ತು ನಮ್ಮ ಮನೇಲಿ ಭರ್ಜರಿ ಬಾಡೂಟ ಮಾಡ್ತಾ ಇದೀವಿ. ಆ ಬಾಡೂಟದಲ್ಲಿ ಮೆನ್ಯೂ ಏನು ಅಂತ ಕಾವ್ಯ ಹೇಳ್ತಾಳೆ. ಇವತ್ತು ನಮ್ಮ ಹುಡುಗಂಗೋಸ್ಕರ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನಾನು. ಮಟನ್ ಬಿರಿಯಾನಿ ಜೊತೆ ಏನೇನ್ ಮಾಡ್ತಿದ್ದೀವಿ? ಚಿಕನ್ ಸಾರ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಹುಡುಗನೇ ಮುದ್ದೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಹುಡುಗಿಗೆ ಮುದ್ದೆ ಬರಲ್ಲ. ಇಲ್ಲ, ನಂಗೆ ಬರುತ್ತೆ ಮುದ್ದೆ ಮಾಡಕ್ಕೆ. ಬೇರೆ ಏನ್ ಮಾಡ್ತಿದ್ದೀವಿ? ಪ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ವೆರೈಟಿ ಇವತ್ತು, ಬಿಕಾಸ್ ಟುಡೇ ಸಂಡೇ. ಎಸ್. ಸೊ ಬನ್ನಿ ನಿಮಗೂ ತೋರಿಸ್ತೀವಿ ನಮ್ಮ ಬಾಡೂಟ ಹೇಗೆ ಮಾಡ್ತೀವಿ. ಮಟನ್, ಚಿಕನ್, ಪ್ರಾನ್ಸ್, ಮುದ್ದೆ ಹೇಗೆ ಮಾಡ್ತೀವಿ ಅಂತ ನೀವು ನೋಡಿರುವಂತೆ. ಕಮಾನ್, ಮಾಡೋಣ, ಸ್ಟಾರ್ಟ್ ಮಾಡೋಣ. ಎಸ್, ಕಮಾನ್, ಲೆಟ್ಸ್ ಸ್ಟಾರ್ಟ್. ಏನೇನು ಹಾಕಿದ್ಯಾ ಮಸಾಲೆಗೆ? ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಒಂಚೂರು ಕಡಲೆ. ಓಕೆ. ಆ ಪುಡಿ ಏನದು? ಅದು ಧನಿಯಾ ಪುಡಿ, ಖಾರದ ಪುಡಿ, ಚಕ್ಕೆ, ಲವಂಗ ಪುಡಿ. ಸೂಪರ್ ಸೂಪರ್. ರೀ ಬಿಚ್ಕೊಡಿ. ಬಿಚ್ಕೊಡ್ಬೇಕಾ? ಬಿಚ್ಚು. ಫುಲ್ ಕಚ್ಕೊಂಡ್ಬಿಟ್ಟಿದೆ. ಏನು ಹಿಂಗೆ? ಥ್ಯಾಂಕ್ ಯು. ಏನಾಯ್ತು ಇವಾಗ? ಚಿಕನ್ ಸಾರ್ ಸ್ಮೆಲ್ ಬರ್ತಾ ಇದೆ. ಚಿಕನ್ ತೊಳ್ದಿದ್ದೀರಾ? ತೊಳೆದಿದ್ದೇನೆ. ಹಾಕ್ಬಿಡ್ತೀರಾ ಚಿಕನ್? ಚಿಕನ್ ತೊಳೆದಾಯ್ತು. ನಿನ್ನೆ ಯಾವ್ದು ರಾಗಿ ಇಡ್ಲಿ ಮಾಡಿದ್ದು. ಆ ಹಿಟ್ಟಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ದೋಸೆ, ರಾಗಿ ದೋಸೆ ಮಾಡೋದು. ಪ್ರಾನ್ಸ್ ಪ್ರಾನ್ಸ್ ಚೈನಾ ಗೀ ರೋಸ್ಟ್ ಮಾಡ್ತಾ ಇದೀವಿ. ಚೈನಾ ಗೀ ರೋಸ್ಟ್ ಏನಿಲ್ಲ, ಇಂಡಿಯನ್ ಸ್ಟೈಲ್. ಏಯ್, ಚೈನಾದಲ್ಲಿರೋ ಪ್ರಾನ್ಸ್ ಸುಸ್ತಾಗ್ಬಿಟ್ಟಿದೆ ಕೆಲಸ ಮಾಡಿ ಮಾಡಿ. ಈಸಿ ಚಿಕನ್ ಸಾರು. ನನಗೆ ವೆಜ್ ದಿವಸನೇ ಕಷ್ಟ ಅನ್ಸುತ್ತೆ ಒಂದೊಂದ್ಸತಿ. ಹೌದು, ಚಿಕನ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಇದಂದ್ರೆ ಮಸಾಲೆ ರುಬ್ಬೋದು, ಚಿಕನ್ ಹಾಕಲ್ಲ ಅಷ್ಟೇ. ಚಿಕನ್ ಈಸಿ. ನಾವು ಸೋಮವಾರ ಶನಿವಾರ ಬಂದ್ರೆ ಏನ್ ಮಾಡ್ಕೊಬೇಕಂತಾನೆ ಗೊತ್ತಾಗಲ್ಲ. ಚಿಕನ್ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು. ಹಿಂಗೈತೆ ಟೇಸ್ಟ್. ನೋಡ್ಬೇಕು ಹೇಗೆ. ಓ ಸೂಪರ್ ರೀ, ಸೇಮ್ ಚಿಕನ್ ಸಾರ್ ತರನೇ ಐತೆ. ಚಿಕನ್ ಸಾರ್ ಮಾಡೋದು ಮತ್ತೆ ಸಕ್ಕತ್ತಾಗೈತೆ ನಿಜವಾಗ್ಲೂ. ಸಾರು ಮುದ್ದೆ ಮಾಡೋಣ. ತಿನ್ಬೇಕು ಅನಿಸ್ತಿದೆ ಅಲ್ಲ ಸಾರು ತಿಂದ್ಮೇಲೆ ಮುದ್ದೆನ. ಸಾಲ್ಟು ಎಲ್ಲ ಪರ್ಫೆಕ್ಟ್ ಆಗಿದೆ, ನಾನು ಏನು ಎಕ್ಸ್ಟ್ರಾ ಹಾಕಿಲ್ಲ. ಕರೆಕ್ಟಾಗೈತೆ. ಮಟನ್ನ ಕುಗ್ಸ್ಕೊಂಡಿದ್ದೀವಿ. ಮಟನ್ ಕೂಗಿದೆ, ಬೆಂದಿದೆ ಅಂತ ಅನ್ಸುತ್ತೆ. ಮೇಕದರ ಕೂಗಿದೆ ಮೇ ಅಂತ. ಓ, ಕುರಿ ಮಟನ್ ಇದು ಬೇ ಅನ್ನೋದು. ನಿಮ್ ಸೂಪ್ ಅಲ್ಲಿಡೋದಿಡು. ಸೂಪ್ ಓಹೋ ಮಟನ್ ಈ ಕಡೆ ಸೈಡ್ ಇಟ್ಕೊಂಡು ಸರಿ ಬಿಸಿ ಇರಿದ್ರಿ. ಹಂಗೆ ಕೂಡ ಟಂಗ್ ಸುಟ್ಟೋಯ್ತು. ಟಂಗ್ ಸುಟ್ಟಾಯ್ತು. ನಾಲ್ಗೆ ಸುಟ್ಟಾಯ್ತು ರೀ. ಸ್ವರ್ಗ ಕಣಪ್ಪ ಈ ಮಟನ್ ಸೂಪ್ ಕುಡಿತಾ ಇದ್ರೆ. ಚಿಕನ್ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀರಾ ಅಂತ ಒಂದ್ಸಲಿ ತೋರಿಸ್ತೀರಾ? ಇಲ್ಲಿ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಪಲಾವ್ ಸಾಮಾನು. ಓಕೆ. ಇಷ್ಟೂನು ಅಕ್ಕಿ ನೆನ್ಸಿಟ್ಟಿದ್ದೀನಿ. ಅಂಡ್ ಇದು ಮಟನ್ ಆಲ್ರೆಡಿ ಕೂಗ್ಸಿಟ್ಟಿದ್ದೀವಿ. ಮಟನಿಗೆ ನಾವು ರೋಸ್ ಮೇರಿ, ಆಮೇಲೆ
ಪೆಪ್ಪರ್ ಹಾಕಿ ಸಾಲ್ಟ್ ಹಾಕಿ ಕೂಗ್ಸಿಟ್ಟಿದ್ದೀವಿ. ಇಲ್ಲೊಂಚೂರು ಮೆಂಟ್ ಲೀವ್ಸ್ ಇದೆ. ಓಕೆ, ಇದು ಚಿಕನ್ ಸ್ಟಾಕಿಂಗ್ ಎಂತಕ್ಕೆ ಯೂಸ್ ಮಾಡ್ತೀಯಾ? ಅದು ಸ್ಟಾಕಿಂಗ್ ನಾನು ಮಟನ್ ಬೇಯಿಸ್ತಾ ಇರ್ತೀವಲ್ವಾ, ಮಟನ್ ಬಿರಿಯಾನಿ ಮಾಡ್ಬೇಕಾದ್ರೆ ರೈಸ್ ಹಾಕಿ ವಾಟರ್ ಹಾಕೋ ಬದಲು ಸ್ಟಾಕಿಂಗ್ ಯೂಸ್ ಮಾಡ್ತೀನಿ. ಸೊ ದಟ್ ಫ್ಲೇವರ್ಫುಲ್ ಆಗಿರುತ್ತೆ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ, ಯಾರು ಹೇಳ್ಕೊಡಿದ್ದು? ನಮ್ ಗುಂಡ ನನ್ ಗಂಡ ಹೇಳ್ಕೊಟ್ಟಿದ್ದು. ಗುಂಡನ್ ಮಾಡ್ಕೊಂಡ್ಬಿಟ್ಟಿದ್ದೆ ಗಂಡನ್ನ. ಇವಾಗ ನೀವು ರೀಸೆಂಟ್ ಆಗಿ ಮಾಡಿದ್ರಲ್ಲ ಮುದ್ದೆ, ಅದೇ ತರ ರೇಖಕ್ಕ ಅವ್ರ ಹತ್ರ ಕಲ್ತ್ಕೊಂಡು ವಿಡಿಯೋ ನೋಡ್ಕೊಂಡು ಮಾಡ್ತಾ ಇದ್ದೀರಾ? ತಿರ್ಗಾ ವಿಡಿಯೋ ನೋಡಿದ್ರ ನೀವು? ಆಕ್ಚುಲಾಗಿ ಈ ಇಂಗ್ರೀಡಿಯೆಂಟ್ಸ್, ಈ ರೆಸಿಪಿ ಎಲ್ಲ ನಮ್ಮ ರೇಖಕಂದು. ರೇಖಾ ಅಂದ್ರೆ ರೇಖಾ ಅಡುಗೆ ಚಾನಲ್ ಅವ್ರದ್ದು. ಥ್ಯಾಂಕ್ ಯು ಸೋ ಮಚ್ ಹೇಳ್ಕೊಟ್ಟಿದ್ದೀಗೆ. ಸೊ 1 ಕಪ್ಪಷ್ಟು ರಾಗಿ ಹಿಟ್ಟು ತಗೊಳ್ಳೋದು, ಅದಕ್ಕೆ 1.5 ಕಪ್ಪಷ್ಟು ನೀರು ತಗೊಳ್ಳೋದು, ಆಮೇಲೆ ಕಂಟಿನ್ಯೂ ಮಾಡೋದು. ಸ್ಟಾರ್ಟ್ ಮಾಡೋದು. ನಮ್ದು 5 ನಿಮಿಷ ಆಯ್ತಾ? ನಮ್ದು ಇನ್ನೂ ಆಗ್ತಾ ಐತೆ. ಒಂಚೂರು ಕಲರ್ ಚೇಂಜ್ ಆಗಬೇಕು, ಅದು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಬೇಕು. ಇನ್ ಕೇಸ್ ಏನಾದ್ರು ಸ್ಮೂತ್ ಆಗ್ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೇಕು, ಗಟ್ಟಿಗೆ ಬೇಕಂದ್ರೆ ಕಮ್ಮಿ ನೀರು ಇರಬೇಕು. ನಂಗೆ ಸ್ಮೂತ್ ಆಗಬೇಕು, ಹಿಂಗೆ 2 ಬೆರಳಲ್ಲಿ ಹಿಂಗೆ ಮುರಿದ್ಬಿಟ್ಟು ಹಿಂಗೆ ನಂಗೆ ಥರ. ಹಂಗಂದ್ರೆ ಪ್ರೀತಿ ಹಾಕ್ಬೇಕು. ಏನು ಹಾಕ್ಲಾ ಪ್ರೀತಿನ? ಜಾಸ್ತಿ ಅದು ಇನ್ಬಿಲ್ಟ್ ಆಗಿ ಬಂದ್ಬಿಡಿರುತ್ತೆ ಪ್ರೀತಿ, ಏನು ಕೇಳೋಕ್ಕಾಗಿಲ್ಲ. ಓ, ಕಲರ್ ಚೇಂಜ್ ಆಯ್ತು ಗುರು. ನಂದಲ್ಲ ಮುದ್ದೆದು. ಇವಾಗ ನೀಟಾಗಿ ಮುದ್ದೆನ ತೊಳಸ್ಕೋಬೇಕು, ನಾದಬೇಕು. ಇನ್ನೊಂಚೂರು ನೀರು ಬೇಕು ಅನಿಸ್ತೈತೆ. ಇದು ಫುಲ್ ಹುಯ್ದ್ಬಿಡ್ತೀನಿ ನಾನು. ನಿಮಗೆ ಹೆಂಗೆ ಎಷ್ಟು ಗಟ್ಟಿ ಬೇಕೋ ಮೆತ್ತಗೆ ಬೇಕೋ ನೋಡ್ಕೊಂಡು ಹಾಕೋಬೇಕು. ನೀವು ಎಷ್ಟು ಪ್ರೀತಿ ಬೇಕೋ ಅಷ್ಟು ಹಾಕೊಳ್ಳಿ. ನನ್ನ ಪ್ರೀತಿ ಹಾಕೊಂಡ್ಬಿಟ್ರೆ ನಿಮ್ಮ ಪ್ರೀತಿಗಳು ಹಾಕೊಳ್ಳಿ. ಹೌದು, ನಮ್ಮ ಹುಡುಗನ ಪ್ರೀತಿ ಹಾಕೊಂಬೇಡಿ. ಫಾರಿನ್ ಕಂಟ್ರೀಸಲ್ಲಿ ಮುದ್ದೆ ಮಾಡ್ತಾ ಇದೀವಿ ಅಂದ್ರೆ ಏನೋ ಒಂಥರ ಖುಷಿ ಆಗುತ್ತಲ್ಲ. ನಾನಿವತ್ತು ಕೊಬ್ಬರಿ ಅಥವಾ ತೆಂಗಿನಕಾಯಿ ಇಲ್ದಿರಾನೆ ಚಿಕನ್ ಸಾರು ಮಾಡಿದ್ದೀನಿ. ಸೂಪರ್ ರೀ, ನೀವಂತೂ ಅಲ್ಟಿಮೇಟ್. ಅದು ಸೇಮ್ ಇಂಡಿಯಾದಲ್ಲಿ ನಮ್ಮ ಮನೇಲಿ ಹೆಂಗ್ ಮಾಡ್ತೀವೋ ಹಂಗೆ ಬಂದಿದೆ ಟೇಸ್ಟ್. ನಾನಿವತ್ತು ರಾಗಿ ಇಲ್ದಿರಾ ರಾಗಿ ಮುದ್ದೆ ಮಾಡಿದ್ದೀನಿ. ನೋವು ಮಾಡ್ತವ್ರು. ಯಪ್ಪ ದೇವ್ರೆ, ನಾವು ಅಮ್ಮಂದಿರೋ ಹೆಂಗೆ ತೊಳಸ್ತಾರೋ ಕೈ ನೋವು. ಕೆಳಗಡೆ ಕುತ್ಕೊಂಡು ಅದೇ ರೀ, ಒಟ್ನಲ್ಲಿ ಕೈ ನೋವು ಅಲ್ವಾ ಅವ್ರಿಗೆಲ್ಲ? ಏನ್ ನೋವಲ್ಲ, ಅದು ಇಟ್ಟಿನ ಕೋಲ್ ಇರುತ್ತೆ, ಅದು ಬೇರೆ ತರ ಇರುತ್ತೆ. Hats off to all mothers and all women who will do ರಾಗಿ ಮುದ್ದೆ. ನಂಗೆ ನಿನ್ಗೂ ಹ್ಯಾಟ್ಸ್ ಆಫ್, ನೀನ್ ಮಾಡ್ತಿಲ್ವಲ್ಲ ಅದಕ್ಕೆ. ಇವಾಗ ಅಕ್ಕಿ ಹಾಕ್ಬಿಟ್ಟು ಈ ಕಡೆ ಬರ್ತೀಯಾ? ನಾನು ಮುದ್ದೆ ತೋರಿಸ್ತೀನಿ. ಅಷ್ಟೊಂದು ಚೆನ್ನಾಗಿದ್ಯಾ? ಏನ್ರಿ ಹಂಗೆ ಬಿದೋಗದರ ಆಯ್ತಲ್ಲ. ನೋಡಿ ಸ್ನೇಹಿತರೆ, ಹಿಂದಿ ಹಾಡಾಡ್ಕೊಂಡು ನಿಂತವ್ರೆ, ಕನ್ನಡ ಹಾಡಾಡಕ್ಕೆ. ಕನ್ನಡ ರೋಮಾಂಚನವಿ, ಕನ್ನಡ ಚೈನಾದಲ್ಲಿ ಹಾಡುವ ಕನ್ನಡ. ಬಟ್ಲು ಹುಷಾರಿ. ಇದೆ ಪ್ರೀತಿ ಆಗ್ತಾ ಇದ್ದೀವಿ. ಒಂಚೂರು ಗಂಟಿಲ್ಲ. ಯು ಕ್ಯಾನ್ ಟೆಸ್ಟ್ ಇಟ್ ಎನಿ ಲ್ಯಾಬಲ್ಲಿ, ಯು ಕ್ಯಾನ್ ಟೆಸ್ಟ್ ಇಟ್. ಏನಿದು ಚೆನ್ನಾಯ್ತಲ್ಲ, ಇಂಥರನೇ ಸ್ವೀಟ್ ಆಗೈತೆ. ಮದುವೆ ಆಗಿದ್ರು ಲೈನ್ ಹೊಡಿತೀರಲ್ಲ ನಿಮ್ಮ ಹುಡುಗಿಗೆ.
ಹಾಕಲ್ಲ ನಾನು. ಇನ್ನೇನು ಆಗ್ತಾಯಿತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ದಮ್ ಕಟ್ಬಿಟ್ರೆ, ಕಟ್ಟಿ ಒಂದು 5 ನಿಮಿಷ ಬಿಟ್ಬಿಟ್ರೆ ಮುಗ್ದೋಯ್ತು. ಆಮೇಲೆ ತಿಂತಾ ಇರೋದೆ, ಬ್ಯಾಟಿಂಗ್ ಮಾಡ್ತಾ ಇರೋದೆ. ಈ ಅಮ್ಮ ನೋಡಿ ಆಗಲೇ ತಿಂತಾವಳೆ. ಹೊಡಿತೀನಿ. ರಿಪೀಟ್ ದ ಡೈಲಾಗ್. ಈ ಹುಡುಗಿ ನೋಡಿ ಆಗಲೇ ತಿಂದು ಮುಗ್ತಾವಳೆ. ಹುಡ್ಗಿನ ನಾನು ನಿಮ್ಗೆ ಏನಾಗಬೇಕು? ಈ ಕೊತ್ತಿಮರಿ ನೋಡ್ರಿ ಆಗಲೇ ತಿಂತಾವಳೆ. ಖಾಲಿ ಮಾಡ್ಬಿಟ್ಟ ಬೆಂಗಿ. ಸೊ ಎಲ್ಲ ಅಡುಗೆ ರೆಡಿ ಆಗಿದೆ. ಫಸ್ಟ್ ಮಟನ್ ಬಿರಿಯಾನಿ ಓಪನ್ ಮಾಡೋಣ ಹೆಂಗಿದೆ ಅಂತ. ಓಹೋ ಮಟನ್ ಬಿರಿಯಾನಿ ಸ್ಮೆಲ್ಲು. ನೆಕ್ಸ್ಟು ಇದು ಮುದ್ದೆ. ದಿಸ್ ಇಸ್ ಪ್ರಾನ್ಸ್. ಓಹೋ ಏನು ರೀ ಇಸ್ಟಿಕ್ ಆಗಿದೆ ಪ್ರಾನ್ಸು, ಸಕ್ಕದಾಗ ಅನಿಸ್ತಾ ಇತ್ತು. ಇದು ಚಿಕನ್ ಸಾರು, ನಾಟಿ ಕೋಳಿ ಚಿಕನ್ ಸಾರು. ಹೌದು, ನಂಗೆ ಗೊತ್ತಿರಲಿಲ್ಲ ನಾಟಿ ಕೋಳಿ ಅಂತ. ನಾರ್ಮಲ್ ಆಗಿ ಬೇಯಿಸ್ತಿದ್ದೆ, ಆಮೇಲೆ ಅದು ಬೇಯದೇ ಇರಬೇಕಾದ್ರೆ ಗೊತ್ತಾಯ್ತು ನಾಟಿ ಕೋಳಿ ಅಂತ. ಸೊ ಇಟ್ಸ್ ನಾಟಿ ಕೋಳಿ ಚಿಕನ್ ಸಾರು. ಚೈನೀಸ್ ನಾಟಿ ಕೋಳಿ ಚಿಕನ್ ಸಾರು. ಚೈನಾದಲ್ಲಿ ಸೂಪರ್. ಚೈನಾದಲ್ಲಿ ನಾಟಿ ಕೋಳಿ ಚಿಕನ್ ಸಾರು, ಮಟನ್ ಬಿರಿಯಾನಿ, ಪ್ರಾನ್ಸ್ ಗೀ ರೋಸ್ಟ್, ಮುದ್ದೆ ಎಲ್ಲ ಮಾಡ್ಕೊಂಡು ಇವತ್ತು ಸವಿತಾ ಇದೀವಿ. ಅದು ಇವತ್ತು ಭಾನುವಾರ ಬೇರೆ. ತಿನ್ನೋಣ? ಎಸ್ ಲೆಟ್ಸ್ ಗೋ. ನಂಗೆ ಚಿಕ್ಕದು, ಅದೇ ಚಿಕ್ಕದೇ ಮಾಡಿರೋದು. ಅಂದರೆ 1-2 ಪೀಸು ಇದಾಗಿದೆ, ಸ್ಕಿನ್ ಔಟ್ ಆಗಿಲ್ಲ. ಪ್ರಾನ್ಸು ನಮ್ಮ ಹುಡುಗಿ ತಿನ್ನಲ್ಲ ಅಂದರು, ನನಗೋಸ್ಕರ ಮಾಡಿಕೊಟ್ಟವಳೆ. ಥ್ಯಾಂಕ್ ಯು. ಓ ಮುದ್ದೆ ನೋಡ್ರಿ ಎಷ್ಟು ಸಾಫ್ಟ್ ಆಗಿಲ್ವಾ? ಚೆನ್ನಾಗಿಲ್ವಾ ಮುದ್ದೆ? ಸಾರು ಸಕ್ಕದಾಗೈತೆ, ಮುದ್ದೆನೂ ಚೆನ್ನಾಗೈತೆ. ಅಬ್ಬಾ ನೆಜ್ಜಿ ಮುರಿತಾ ಇದ್ರೆ ಹಂಗೆ 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 ಬಂದಂಗೆ ಆಗ್ತೈತಿ ಅಲ್ವಾ? ಹತ್ರ ಬಾ. ಮಟನ್ ಹಾಕ್ಬೇಡಿ, ಮಟನ್ ಬಿದ್ದರೆ ಹಂಗೆ ಹಾಕಷ್ಟೆ. ಕತೆ ಕಸ್ತೂರಿಗೆ ಏನು ಗೊತ್ತು? ಕತ್ತೆಗೆ ಏನು ಗೊತ್ತು? ಕಸ್ತೂರಿ ವಾಸನೆ ಅದು. ಕತ್ತೆಗೆ ಏನು ಗೊತ್ತು? ಕಸ್ತೂರಿ ಪರಿಮಳ. ಅಯ್ಯೋ ಟೇಸ್ಟು ಬಾಯಲ್ಲಿ ಹೆಂಗ್ ಹೋಗ್ತಾ ಇದೆ ಅಂದ್ರೆ ಅಪ್ಪ ಎಲ್ಲ ಟೇಸ್ಟ್ ಬಡ್ಸು ಕುಣಿತಾ ಐತೆ. ಏನ್ ಗುರು ಹಿಂಗ್ ಕೊಡ್ತಾ ಇದೆಯಾ ಇವತ್ತು ಸಂಡೇ ಇಷ್ಟು ಚೆನ್ನಾಗಿ ಅಂತ. ಮಟನ್ ಬಿರಿಯಾನಿ ತಿನ್ನಲ್ಲ ನಾನು, ತಿಂದಿರೋರ್ಗೆ ತಿನ್ನಿಸ್ತಾ ಇದ್ದೀರಾ.